ದೇವರ ಪರಿಶುದ್ಧವಾದ ನಾಮಕ್ಕೆ ಮಹಿಮೆ ಉಂಟಾಗಲಿ. ದೇವರ ಸಂದೇಶವನ್ನು ಹಂಚುವಂಥ ಭಾಗ್ಯ ದೇವರು ನನಗೆ ಪಾಲಿಸಿಕೊಟ್ಟಿದ್ದಕ್ಕಾಗಿ ಆತನಿಗೆ ಸ್ತೋತ್ರವಾಗಲಿ. ಶ್ರೇಷ್ಠ ಪರಿಶುದ್ಧವಾದ ವಾಕ್ಯವನ್ನು ಕಲಿಯ ಮುಂಚಿತವಾಗಿ ನಾವು ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಸೃಷ್ಟಿ ಮಾಡಿರುವಂಥ ಪರಲೋಕದ ದೇವರೇ, ನಿನ್ನ ನಾಮಕ್ಕೆ ಮಹಿಮೆ ಉಂಟಾಗಲಿ. ಈ ಒಂದು ಸಮಯದಲ್ಲಿ ನಿನ್ನ ಪರಿಶುದ್ಧವಾದ ವಾಕ್ಯವನ್ನು ಕಲಿಯುವಂಥ ಭಾಗ್ಯ ಕೊಟ್ಟಿದ್ದಕ್ಕಾಗಿ ನಿನಗೆ ಸ್ತೋತ್ರವಾಗಲಿ. ಕರ್ತನೇ, ನಿನ್ನ ವಾಕ್ಯ ಬೋಧಿಸುವುದಕ್ಕಾಗಿ ನಿನ್ನ ದಾಸನಾದ ನಾನು ನಿಂತಿರುವಾಗ, ಕರ್ತನೇ, ನಿನ್ನ ಪರಿಶುದ್ಧಾತ್ಮನಿಂದ ನನ್ನನ್ನು ಬಲಪಡಿಸು. ರಕ್ಷಕ, ನನ್ನ ಬಾಯಿಂದ ಬರುವಂಥ ಒಂದೊಂದು ಮಾತು ನಿನ್ನ ಪರಿಶುದ್ಧವಾದ ಪಾದದ ಬಳಿಯಿಂದ ಬರುವ ಹಾಗೆ ಬಲಪಡಿಸುವಪ್ಪ. ನಾನು ಮಾತಾಡುವಾಗ ತುಟಿಗೆ ತುಟಿಯಾಗಿದ್ದು, ಬಾಯಿಗೆ ಬಾಗಿದ್ದು ನೀನು ಮಾತಾಡಿ ನಮ್ಮನ್ನು ಈ ಒಂದು ಕೊನೆ ಕಾಲದಲ್ಲಿ ಆತ್ಮಿಕವಾಗಿ ನಡೆಸಿ ಮಹಿಮೊಂದೆಂಬುದಾಗಿ ನಮ್ಮ ಪ್ರಭು ರಕ್ಷಕನಾಗಿರ್ತಕ್ಕಂಥ ನಜರೇತಿನ ಯೇಸು ಕ್ರಿಸ್ತರ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿಕೊಳ್ಳೋರಾಗಿದ್ದೇವೆ ನಮ್ಮ ತಂದೆ, ಆಮೆನ್. ಕರ್ತನಲ್ಲಿ ಪ್ರಿಯ ದೇವಜನರೇ, ಯೆಶಾಯನ ಬರೆದ ಪ್ರವಾದನೆ ಗ್ರಂಥ 66ನೇ ಅಧ್ಯಾಯ ವಚನ 22 ಹಾಗೂ 23ನೇ ವಚನ ಏನು ಹೇಳುತ್ತೆ ಎಂಬುದಾಗಿ ನೋಡೋಣ. ನಾನು ಸೃಷ್ಟಿಸುವ ನೂತನ ಆಕಾಶ ಮಂಡಲವು ನೂತನ ಭೂಮಂಡಲವು ನನ್ನ ಮುಂದೆ ಸ್ಥಿರವಾಗಿ ನಿಲ್ಲುವ ಪ್ರಕಾರ ನಿಮ್ಮ ಸಂತತಿಯು ನಿಮ್ಮ ಹೆಸರು ಸ್ಥಿರವಾಗಿ ನಿಲ್ಲುವವು. ಪ್ರತಿಯೊಂದು ಅಮಾವಾಸ್ಯೆಯಲ್ಲಿಯೂ ಒಂದೊಂದು ಸಬ್ಬ ದಿನದಲ್ಲಿಯೂ ಸಕಲ ನರಜನ್ಮದವರು ನನ್ನ ಸನ್ನಿಧಿಯಲ್ಲಿ ಎರಗುವುದಕ್ಕೆ ಬರುವರು. ಇದು ಯೆಹೋವನ ನುಡಿ ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ದೇವಜನರೇ, ಪರಿಶುದ್ಧನಾಗಿರುವ ದೇವರು ತನ್ನ ದಾಸನಾಗಿರುವಂಥ ಪ್ರವಾದಿಯಾಗಿರ್ತಕ್ಕಂಥ ಯೆಶಾಯನ ಮುಖಾಂತರವಾಗಿ ತನ್ನ ಜನರನ್ನು ಆರಿಸಿಕೊಂಡಿರ್ತಕ್ಕಂಥ ಇಸ್ರಾಯೇಲ್ ಜನರಿಗೆ ಹೇಳುವಂಥ ಮಾತು ಇದು ಆಗಿರುವಂಥದ್ದಾಗಿದೆ. ದೇವರು ತನ್ನ ಜನರಿಗೆ ಹೊಸ ಆಕಾಶ ಮತ್ತು ಹೊಸ ಭೂಮಿಯ ವಾಗ್ದಾನವನ್ನು ನೀಡುತ್ತಾನೆಂಬುದಾಗಿ ತಿಳಿಸುವಂತನಾಗಿದ್ದಾನೆ. ಈ ಹೊಸ ಸೃಷ್ಟಿಯಲ್ಲಿ ದೇವರ ಜನರು ಶಾಶ್ವತವಾಗಿ ಉಳಿಯುತ್ತಾರೆ ಮತ್ತು ಎಲ್ಲ ಜನಾಂಗಗಳು ಸೇರಿ ದೇವರನ್ನು ಆರಾಧಿಸುವಂತರಾಗಿದ್ದಾರೆ. ಶನಿವಾರದ ಆಚರಣೆ ಈ ದೃಷ್ಟಿಯ ಪ್ರಮುಖ ಅಂಶವಾಗಿದೆ. ಸೃಷ್ಟಿಯಿಂದಲೇ ಶನಿವಾರವು ದೇವರ ನಿಷ್ಠೆ, ವಿಶ್ರಾಂತಿ ಮತ್ತು ಜನರ ಗುರುತಿನ ಸಂಕೇತವಾಗಿದ್ದು, ಯೆಶಾಯನು ಈ ಒಂದು ಮಾತನ್ನು ಜನರಿಗೆ ತಿಳಿಸುವಂತನಾಗಿದ್ದಾನೆ. ಈ ಶನಿವಾರವು ಹೊಸ ಸೃಷ್ಟಿಯಲ್ಲಿಯೂ ಶಾಶ್ವತ ಆರಾಧನೆ ಕೇಂದ್ರವಾಗಿ ಉಳಿಯುತ್ತದೆ. ಇದರಿಂದ ದೇವರ ಉದ್ದೇಶಗಳು, ಒಡಂಬಡಿಕೆಗಳು ಮತ್ತು ವಾಗ್ದಾನಗಳು ಎಂದು ಮುರಿಯುವುದಿಲ್ಲ ಎಂಬುದಾಗಿ ದೇವರು ಸ್ಪಷ್ಟವಾಗಿ ಪ್ರವಾದಿಯಾಗಿರ್ತಕ್ಕಂಥ ಯೆಶಾಯನ ಮುಖಾಂತರವಾಗಿ ಈ ಒಂದು ಮಾತನ್ನು ದೇವರು ಹೇಳುವಂತನೂ ಆಗಿದ್ದಾನೆ. ಪ್ರಿಯ ದೇವಜನರೇ, ಈ ಇಬ್ರು ಅಕ್ಷರಗಳಲ್ಲಿ ಒಂದೊಂದು ಪದಗಳನ್ನು ದೇವರು ಆಡುವಂತನಾಗಿದ್ದಾನೆ. ಏನು ಎಂಬುದಾಗಿ ನೋಡುವಾಗ, ಹಿಬ್ರುದಲ್ಲಿ ಅಶುಮಹಿಮ್ ಹೆಬೋದಾಶಿಮ್, ಅಶುಹಾಮಿಮ್ ಅಹದಾಶಿಮ್ ಅಂದರೆ ಇಂಗ್ಲಿಷಲ್ಲಿ ದ ನ್ಯೂ ಹೆವೆನ್, ಹೊಸ ಸೃಷ್ಟಿ ಎಂಬುದಾಗಿ, ಹೊಸ ನೂತನ ಆಕಾಶ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳಬಹುದು. ಅದೇ ರೀತಿಯಲ್ಲಿ ಹೆರಿಟೇಜ್ ಹಚುದಾಶ್ಯ ಅಂದರೆ ಇಂಗ್ಲಿಷಲ್ಲಿ ಆ್ಯಂಡ್ ದ ನ್ಯೂ ಅರ್ತ್ ಅಂದರೆ ಹೊಸ ಭೂಮಿ ಎಂಬುದಾಗಿ. ಅದೇ ರೀತಿಯಲ್ಲಿ ಅಶುರಹಾನಿ ಆಶಾ ಅಂದರೆ ಇಂಗ್ಲೀಷಲ್ಲಿ ವಿಚ್ ಐ ಆಮ್ ಮೇಕಿಂಗ್ ಕ್ರಿಯೇಟಿಂಗ್ ಅಂದರೆ ಅದನ್ನು ನಾನು ಸೃಷ್ಟಿ ಮಾಡುವುದಕ್ಕೆ ಹೋಗುವಂತನಾಗಿದ್ದೇನೆ ಎಂಬುದಾಗಿ. ನಿಹಮ್ ಅದೋಹಾಯಿ ಅಂತಂದರೆ ಡಿಕ್ಲೇರಿಂಗ್ ದ ಲಾರ್ಡ್ ಎಂಬುದಾಗಿ. ಈ ಒಂದು ಮಾತನ್ನು ಯೆಹೋವನೇ ಹೇಳುವಂತನಾಗಿದ್ದಾನೆ ಎಂಬುದಾಗಿ. ಅದೇ ರೀತಿಯಲ್ಲಿ ನಾವು ನೋಡುವಾಗ ಮಿದಹೈ ಮಿಚೋದಶ ಅಂದರೆ ಫ್ರಮ್ ದ ನ್ಯೂ ಮೂನ್ ಟು ನ್ಯೂ ಮೂನ್ ಎಂಬುದಾಗಿ, ಹೊಸ ಚಂದ್ರನಿಂದ ಚಂದ್ರದ ಹೊರಗೆ ಎಂಬುದಾಗಿ. ಅಮುದಾಹಿ ಶಹಬೋತ್ ಬಿಶುಬ್ ಅನುದಾಹಿ ಶಬೋತ್ ಬಿ ಶಬೋಥೋ ಅಂದರೆ ಇಂಗ್ಲಿಷಲ್ಲಿ ಆ್ಯಂಡ್ ಫ್ರಮ್ ಸಬ್ಬತ್ ಟು ಸಬ್ಬತ್ ಎಂಬುದಾಗಿ. ಲಹಷಟ್
ಲಹಶ ಚಾಹೊತ್ ಲೆಫೋ ನಾಹೆ ಅಂತಂದರೆ ಇಂಗ್ಲೀಷಲ್ಲಿ ಟು ಬೌ ಡೌನ್ ಟು ವರ್ಷಿಪ್ ಬಿಫೋರ್ ಮೀ. ಕ್ರಿಸ್ತನ ಮುಂದೆ ಎಲ್ಲರೂ ಅಡ್ಡೆ ಬಿದ್ದು ಆತನನ್ನು ಆರಾಧಿಸುವಂತರಾಗಿರ್ತೇವೆ ಎಂಬುದಾಗಿ. ಅಮರ್ ಅಡೋನಾಹಿ ಅಂತಂದರೆ ಸೇಸ್ ದ ಲಾರ್ಡ್, ಅಂದರೆ ಪರಿಶುದ್ಧನಾದ ದೇವರು ಸೃಷ್ಟಿಕರ್ತನು ಈ ಒಂದು ಮಾತನ್ನು ಹೇಳುವಂತನು ಆಗಿದ್ದಾನೆ. ಪ್ರಿಯ ದೈವಜನರೇ, ಇಸ್ರಾಯೇಲರು ಬ್ಯಾಬಿಲೋನ್ ದೇಶದಲ್ಲಿ 70 ವರ್ಷಗಳ ಕಾಲ ಅವರು ಆ ಒಂದು ಸ್ಥಳದಲ್ಲಿದ್ದಾಗ ತಮ್ಮ ಲೈಟ್ ಆಫ್ ಮಾಡು, ಈ ಒಂದು ಪ್ರವಾದಿ ಲೈಟ್ ಆಫ್ ಮಾಡಿ, ಈ ಒಂದು ಪ್ರವಾದಿ ಒಂದು ಮಾತನ್ನು ಹೇಳುವಂತನಾಗಿದ್ದಾನೆ. ಪ್ರಿಯ ದೈವಜನರೇ, ಏನೆಂಬುದಾಗಿ ನೋಡುವಾಗ, ಬಾಬೇಲಿನ ಬಂಧನದಿಂದ ಹಿಂತಿರುಗಿದ ಇಸ್ರಾಯೇಲರು ನಿರೀಕ್ಷಿತ ಸಮೃದ್ಧಿಯನ್ನು ಪಡೆಯದೆ ತಮ್ಮ ಗುರುತಿನ ಸಂಕಟ ಮತ್ತು ಸಾಮಾಜಿಕ ವಿಭಜನೆಗಳನ್ನು ಎದುರಿಸಿದರು. ಅವರು ಕಟ್ಟಿದ್ದ ದೇವಾಲಯ ಹಳೆಯ ಸೊಲೊಮೋನನ ದೇವಾಲಯದಂತೆ ಮಹಿಮೆ ಹೊಂದಿರಲಿಲ್ಲ. ಬ್ಯಾಬಿಲೋನ್ ದೇಶದಿಂದ ಇಸ್ರಾಯೇಲ್ ಜನರು ತಮ್ಮ ತಾಯ್ನಾಡಿಗೆ, ತಮ್ಮ ಸ್ವದೇಶಕ್ಕೆ ಬಂದಾಗ ಆ ಒಂದು ದೇವಾಲಯದಲ್ಲಿ, ಸೊಲೊಮೋನ ಕಟ್ಟಿರ್ತಕ್ಕಂಥ ದೇವಾಲಯದಲ್ಲಿ ಆಗಿನ ಒಂದು ಪವಿತ್ರತೆ, ಪರಿಶುದ್ಧತೆ ಹಾಗೂ ಸಮೃದ್ಧಿಕರವಾದಂಥ ಸಮಾಧಾನ ಅವರು ಕಾಣಲಿಲ್ಲ ಎಂಬುದಾಗಿ ಜನರು ಹೇಳುವಂತರು ಆಗಿದ್ದಾರೆ. ಪ್ರಿಯ ದೈವಜನರೇ, ಅದಕ್ಕೆ ಯೆಶಾಯನು ಒಂದು ಮಾತನ್ನು ಹೇಳುವಂತನು ಆಗಿದ್ದಾನೆ. ಅದು ಏನೆಂಬುದಾಗಿ ನೋಡುವಾಗ, ಸಾಮಾಜಿಕ ದೃಷ್ಟಿಯಿಂದ ಯೆಶಾಯನು ಹೇಳುವಂಥ ಮಾತಿನೆಂಬುದಾಗಿ ನೋಡುವಾಗ, ಹೊಸ ಆಕಾಶ ಮತ್ತು ಹೊಸ ಭೂಮಿಯ ದೃಷ್ಟಿಯು ಮಾನವ ರಾಜಕೀಯ ಪುನರುತ್ಥಾನದ ಬಗ್ಗೆ ಅಲ್ಲ, ಬದಲಾಗಿ ದೇವರ ಶಾಶ್ವತ ಆಳ್ವಿಕೆಯ ಸಂಕೇತವಾಗಿದೆ. ಈ ದೃಷ್ಟಿಯು ಅವರನ್ನು ಕೇವಲ ಭೌತಿಕ ಶಕ್ತಿಯ ಬದಲು ನಿತ್ಯದ ಆರಾಧನೆಯ, ವಿಶ್ವವ್ಯಾಪಕ ಶಾಂತಿಯ, ಶಾಶ್ವತ ಒಡಂಬಡಿಕೆಗೆ ನಡೆಸುತ್ತೆ ಎಂಬುದಾಗಿ ಪ್ರವಾದಿಯಾಗಿರ್ತಕ್ಕಂಥ ಯೆಶಾಯನು ತನ್ನ ಜನರಾಗಿರ್ತಕ್ಕಂಥ ಇಸ್ರಾಯೇಲರಿಗೆ ಈ ಮಾತನ್ನು ಆತನು ತಿಳಿಸುವಂತನಾಗಿದ್ದಾನೆ. ಪ್ರಿಯ ದೈವಜನರೇ, ಅದೇ ರೀತಿಯಲ್ಲಿ ಪ್ರವಾದಿ ಇನ್ನೊಂದು ಮಾತನ್ನು ಹೇಳುವಂತನಾಗಿದ್ದಾನೆ. ಸಾಮಾಜಿಕ ದೃಷ್ಟಿಯಿಂದ ಶನಿವಾರವು ಬಂಧನದ ಹಿಂತಿರುಗಿದ ಇಸ್ರಾಯೇಲರಿಗೆ ಅವರ ಗುರುತು ಹಾಗೂ ಒಗಟು ಮತ್ತು ಒಡಂಬಡಿಕೆಯ ಶಾಶ್ವತವಾಗಿತ್ತು, ಅದು ಇಸ್ರಾಯೇಲರಿಗೆ ಎಂಬುದಾಗಿ. ಶನಿವಾರದ ದಿನವು ಸಮುದಾಯದಲ್ಲಿ ಒಗಟನ್ನು ಮತ್ತು ನಿಷ್ಠೆಯನ್ನು ಪ್ರತಿಪಾದಿಸುತ್ತಿತ್ತು. ರಾಜಕೀಯವಾಗಿ ಅವರು ಪರ್ಷಿಯನ್ ಸಾಮ್ರಾಜ್ಯದ ಅಧೀನದಲ್ಲಿ ಚಿಕ್ಕ ಪ್ರಾಂತ್ಯವಾಗಿದ್ದರೂ ಸ್ವಾತಂತ್ರ್ಯ ಮತ್ತು ಶಕ್ತಿ ಅವರಿಗೆ ಇರಲಿಲ್ಲ. ಯಾರಿಗೆ? ಇಸ್ರಾಯೇಲ್ ಜನರಿಗೆ ಆ ಒಂದು ಶಕ್ತಿ ಇರಲಿಲ್ಲ. ಪ್ರಿಯ, ವಿಡಿಯೋ ಚೆನ್ನಾಗಿ ಬರಲಿ, ಚೆನ್ನಾಗಿ ಹಿಡ್ಕೊ. ಆ ಒಂದು ಸಮೃದ್ಧಿಕರವಾಗಿರ್ತಕ್ಕಂಥ ಸ್ವಾತಂತ್ರ್ಯ ಆ ಒಂದು ಬ್ಯಾಬಿಲೋನ್ ದೇಶದಲ್ಲಿ ಅವರಿಗೆ ಇರಲಿಲ್ಲ ಎಂಬುದಾಗಿ ಜನರು ಇಲ್ಲಿ ಹೇಳುವಂತರು ಆಗಿದ್ದಾರೆ. ಕೆಲವರು ದಾವೀದನ ರಾಜ್ಯದ ಮರುಸ್ಥಾಪನೆಯನ್ನು ನಿರೀಕ್ಷಿಸುತ್ತಿದ್ದರು. ಆದರೆ ಯೆಶಾಯನು ಅವರ ದೃಷ್ಟಿಯನ್ನು ಭೌತಿಕ ರಾಜಕೀಯದ ಬದಲು ದೇವರ ಶಾಶ್ವತ ರಾಜ್ಯದ ಕಡೆಗೆ ತಿರುಗಿಸುವಂತವನು ಆಗಿದ್ದಾನೆ. ಪ್ರಿಯ ದೈವಜನರೇ, ಈ ಭೂಲೋಕದಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೆ ಪವಿತ್ರವಾದ ಸಬ್ಬತ್ತು ಪ್ರಾಮುಖ್ಯವಾಗಿದೆ. ಅದೇ ರೀತಿಯಲ್ಲಿ ಈ ಭೂಲೋಕದ ಒಂದು ದಿವಸ ಅಂತ್ಯಗೊಳ್ಳುವಂಥದ್ದು ಆಗಿದೆ. ಕರ್ತನಾದ ದೇವರು, ಚೆನ್ನಾಗಿ ಬರ್ತಿದೆ ವಿಡಿಯೋ, ಕರ್ತನಾದ ದೇವರು ಆತನು ಪವಿತ್ರ ಎಲ್ಲ ದೇವದೂತರೊಡನೆ ಬರುವಾಗ, ಟೈಮಿಂಗು ಸಹ ನೋಡ್ಕೊ, ಪವಿತ್ರನಾದ ತಂದೆ ಎಲ್ಲ ಸೈನ್ಯದೊಡನೆ ಬರುವಾಗ ಈ ಲೋಕದಲ್ಲಿ ಆತನು ನ್ಯಾಯವನ್ನು ತೀರಿಸುವಂತನೂ ಆಗಿದ್ದಾನೆ. ಪ್ರಿಯ ದೈವಜನರೇ, ನ್ಯಾಯ ತೀರಿಸಿದ ಮೇಲೆ ನೀತಿವಂತ ಜನರು ಈ ಹೊಸ ಆಕಾಶ, ಹೊಸ ಭೂಮಿಯಲ್ಲಿ ಅವರು ಇರುವಂತರಾಗಿದ್ದಾರೆ ಎಂಬುದಾಗಿ ಪ್ರವಾದಿಯಾಗಿರ್ತಕ್ಕಂಥ ಯೆಶಾಯನು ಹೇಳುವಂತನಾಗಿದ್ದಾನೆ. ಈ ಲೋಕದಲ್ಲಿ ಅಲ್ಪ ಕಾಲವಾಗಿರ್ತಕ್ಕಂಥ ದಿನಗಳು ನಮ್ಮದಾಗಿದೆ. ಶಾಶ್ವತವಾದಂಥ ಕಾಲ ಅದು ಪರಿಶುದ್ಧವಾದ ದೇವರೊಡನೆ ಸಬ್ಬತ್ತನ್ನು ಕೈಕೊಳ್ಳುವಂತರಾಗಿದೆ ಎಂಬುದಾಗಿ ಯೆಶಾಯನು ತನ್ನ ಜನರಿಗೆ ಈ ಮಾತನ್ನು ಆತನು ತಿಳಿಸುವಂತನಾಗಿದ್ದಾನೆ. ಪ್ರಿಯ ದೇವಜನರೇ, ತಿಳಿಸುವಂತನು ಆಗಿದ್ದಾನೆ. ಪ್ರಿಯ ದೈವಜನರೇ, ಧಾರ್ಮಿಕವಾಗಿ ಸಮುದಾಯದಲ್ಲಿ ಆರಾಧನೆ ಹಾಗೂ ಶುದ್ಧತೆ ಮತ್ತು ವಿದೇಶಿಗಳ ಸೇರಿಕೊಳ್ಳುವ ರೀತಿ ಭಿನ್ನಾಭಿಪ್ರಾಯಗಳು ಇದ್ದವು. ಕೆಲವರು ಕೇವಲ ನಿಯಮಾನುಸಾರ ಆರಾಧನೆ ಭಕ್ತರಾಗಿದ್ದರು. ಕೆಲವು ಜನರು
ಸಾಂಪ್ರದಾಯಿಕ ಆಚರಣೆಗಳಲ್ಲಿ ಅಂಟಿಕೊಂಡಿದ್ದರು. ಕೆಲವರು ಪರಿಶುದ್ಧವಾದ ಸಬ್ಬತ್ತು ಬಹಳ ನಿಷ್ಠೆ ಆಸಕ್ತಿಯಿಂದ ಅವರು ಕೈಗೊಳ್ತಾ ಇದ್ರು. ಕೆಲವರು ಹೆಸರಿಗೆ ಮಾತ್ರ ನೇಮ ನಿಷ್ಠೆಗಳ ಪ್ರಕಾರ ಸಬ್ಬತ್ತನ್ನು ಅವರು ಕೈಗೊಳ್ತಾ ಇದ್ರು. ಪ್ರಿಯ ದೈವಜನರೇ, ಯೆಶಾಯನು ಶನಿವಾರವನ್ನು ಕೇವಲ ನಿಯಮವಲ್ಲ, ಬದಲಾಗಿ ವಿಶ್ವವ್ಯಾಪಕ ಆರಾಧನೆ ಕೇಂದ್ರವಾಗಿರುವಂತೆ ತೋರಿಸುತ್ತಾನೆ. ಹೊಸ ಸೃಷ್ಟಿಯಲ್ಲಿ ಎಲ್ಲ ಜನಾಂಗಗಳು ದೇವರನ್ನು ಆರಾಧಿಸಲು ಬರುವುದು ಶನಿವಾರದ ನಿಜವಾದ ಅರ್ಥವನ್ನು ಪ್ರತಿಪಾದಿಸುತ್ತದೆ ಎಂಬುದಾಗಿ ಯೆಶಾಯನು ತಿಳಿಸುವಂತನೂ ಆಗಿದ್ದಾನೆ. ಶನಿವಾರ ಸಬ್ಬತ್ತು ಕೆಲವರು ಬಹಳ ಪ್ರಾಮುಖ್ಯತೆಯಿಂದ ಕೈಗೊಳ್ತಾ ಇದ್ದಾರೆ, ಆದರೆ ಕೆಲವರು ಸಾಂಪ್ರದಾಯಿಕವಾಗಿ ಆ ಒಂದು ಸಬ್ಬತ್ತನ್ನು ಕೈಗೊಳ್ಳುವಂಥದ್ದಾಗಿದ್ದಾರೆ. ದೈವಜನರೇ, ಪರಿಶುದ್ಧವಾದ ಸಬ್ಬತ್ತು ಬಹಳ ಪ್ರಾಮುಖ್ಯವಾದದ್ದು, ಪರಿಶುದ್ಧವಾದದ್ದು ಎಂಬುದಾಗಿ ಪ್ರವಾದಿಯಾಗಿರ್ತಕ್ಕಂಥ ಯೆಶಾಯನು ತನ್ನ ಜನರಿಗೆ ತಿಳಿಸುವಂತನಾಗಿದ್ದಾನೆ. ಈ ಕೊನೆ ಕಾಲಗಳಲ್ಲಿ ನೀವುಗಳು ಜೀವಿಸ್ತಾ ಇದ್ದೀವಿ. ಪರಿಶುದ್ಧವಾದ ಸಬ್ಬತ್ತು ನೀವು ತಿಳಿದುಕೊಂಡ ಮೇಲೆ ಎಷ್ಟು ಭಕ್ತಿಪೂರ್ವಕವಾಗಿ ಕೈಗೊಳ್ತಿದ್ದೀವಿ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಬೇಕು. ಪ್ರಿಯ ದೈವಜನರೇ, ಮೊಬೈಲ್ ಅಲ್ಲಾಡಿಸ್ಬೇಡಪ್ಪ. ಆ ರೀತಿಯಲ್ಲಿ ಪ್ರಿಯ ದೈವಜನರೇ, ಪ್ರವಾದಿಯಾಗಿರ್ತಕ್ಕಂಥ ಯೆಶಾಯನ ಒಂದು ಮಾತನ್ನು ತಿಳಿಸುವಂತನಾಗಿದ್ದಾನೆ. ಪ್ರಿಯ ದೈವಜನರೇ, ಈ ಒಂದು ವಾಕ್ಯದಲ್ಲಿ ನಾವು ಸಬ್ಬತ್ತಿನ ಕುರಿತು ನಾವು ನೋಡುವಾಗ ಪ್ರಿಯ ದೈವಜನರೇ, ಪ್ರವಾದಿಯಾಗಿರ್ತಕ್ಕಂಥ ಯೆಶಾಯನು ಹೇಳಿದ ಮೇರೆಗೆ ಕೆಲವು ಭಕ್ತರು ಸಹ ಹೇಳಿರ್ತಕ್ಕಂಥ ವಾಕ್ಯಗಳನ್ನು ಸಹ ನಾವು ನೋಡೋಣ. ಪ್ರಿಯ ದೈವಜನರೇ, ಪ್ರಕಟಣೆ ಬರೆದಿರ್ತಕ್ಕಂಥ ಯೋಹಾನನು ತನ್ನ ದರ್ಶನದಲ್ಲಿ ಒಂದು ಮಾತನ್ನು ತಿಳಿಸುವಂತನಾಗಿದ್ದಾನೆ. ಪ್ರಕಟಣೆ 21ನೇ ಅಧ್ಯಾಯ 1ನೇ ವಚನದಲ್ಲಿ ಆತನು ತಿಳಿಸುವಂತನಾಗಿದ್ದಾನೆ. ಆಮೇಲೆ ನಾನು ಹೊಸ ಆಕಾಶವನ್ನು ಹೊಸ ಭೂಮಿಯನ್ನು ಕಂಡೆನು, ಯಾಕಂದರೆ ಮೊದಲ ಆಕಾಶವು ಮೊದಲ ಭೂಮಿಯು ಕಳೆಯಲ್ಪಟ್ಟು ಎಂಬುದಾಗಿ ಯೋಹಾನನು ಈ ಒಂದು ದರ್ಶನದಲ್ಲಿ ಈ ವಾಕ್ಯವನ್ನು ತಿಳಿಸುವಂತನಾಗಿದ್ದಾನೆ. ಅದೇ ರೀತಿಯಲ್ಲಿ 2 ಪೇತ್ರ 3ನೇ ಅಧ್ಯಾಯ 13ನೇ ವಚನದಲ್ಲಿ ನಾವು ಕಾಣುವಂತರಾಗಿದ್ದೀವಿ. ಆದರೆ ಆತನ ವಾಗ್ದಾನ ಪ್ರಕಾರ ನಾವು ನೀತಿಯ ನೆಲೆಸಿರುವ ಹೊಸ ಆಕಾಶವನ್ನು ಹೊಸ ಭೂಮಿಯನ್ನು ನಿರೀಕ್ಷಿಸುತ್ತೇವೆ ಎಂಬುದಾಗಿ ಪೇತ್ರನು ಸಹ ಈ ಒಂದು ಮಾತನ್ನು ತಿಳಿಸುವಂತನಾಗಿದ್ದಾನೆ. ಪ್ರಿಯ ದೈವಜನರೇ, ಶನಿವಾರದ ಶಾಶ್ವತೆ ಮತ್ತು ಆರಾಧನೆ ಕುರಿತು ಸಹ ಆದಿಕಾಂಡ 2ನೇ ಅಧ್ಯಾಯ 2ರಿಂದ 3ನೇ ವಚನಗಳಲ್ಲಿ ನಾವು ನೋಡುವಾಗ ದೇವರು ತನ್ನ ಕಾರ್ಯವನ್ನು 7ನೇ ದಿನ ಮುಗಿಸಿ ಅದರಲ್ಲಿ ವಿಶ್ರಾಂತಿ ಪಡೆದನು. ಆ 7ನೇ ದಿನವನ್ನು ಆಶೀರ್ವದಿಸಿ ಪರಿಶುದ್ಧನಾಗಿ ಮಾಡಿದನು ಎಂಬುದಾಗಿ ದೇವರ ವಾಕ್ಯ ಬಹಳ ಸ್ಪಷ್ಟವಾಗಿ ನಮಗೆ ತಿಳಿಸುವಂಥದ್ದಾಗಿದೆ. ಪ್ರಿಯ ದೇವಜನರೇ, ಅದೇ ರೀತಿಯಲ್ಲಿ ನಾವು ನೋಡುವಾಗ ಪ್ರಿಯ ದೇವಜನರೇ, ಶನಿವಾರದ ದಿನವನ್ನು ನೆನೆಸಿ ಅದನ್ನು ಪರಿಶುದ್ಧವಾಗಿ ನಾವು ಇಟ್ಟುಕೊಳ್ಳಬೇಕು. ಪ್ರಿಯ ದೇವಜನರೇ, 20 ನಿಮಿಷ ಆದಮೇಲೆ ಹೇಳುತ್ತಾನೆ. ಎಲ್ಲ ಜನಾಂಗಗಳ ಆರಾಧನೆ, ಪ್ರಕಟಣೆ 7ನೇ ಅಧ್ಯಾಯ 9ನೇ ವಚನದಲ್ಲಿ ನಾವು ನೋಡ್ತೀವಿ. ಎಲ್ಲ ಜನಾಂಗಗಳಿಂದಲೂ, ಗೋತ್ರಗಳಿಂದಲೂ, ಜನರಿಂದಲೂ, ಭಾಷೆಗಳಿಂದಲೂ ಅನೇಕ ಜನರು ಸಿಂಹಾಸನ ಮುಂದೆ ನಿಂತಿರುವುದನ್ನು ಕಂಡನು ಎಂಬುದಾಗಿ ಯೋಹಾನನು ಈ ಒಂದು ಮಾತನ್ನು ತಿಳಿಸುವಂತನಾಗಿದ್ದಾನೆ. ಪ್ರತಿಯೊಬ್ಬ ಕುಲ, ಜನ, ಭಾಷೆಗಳ ಜನರು ಆತನ ಪರಿಶುದ್ಧವಾದ ಸಿಂಹಾಸನ ಮುಂದೆ ನಿಂತುಕೊಳ್ಳುವುದನ್ನು ನಾನು ಕಂಡೆನು ಎಂಬುದಾಗಿ ಯೋಹಾನನು ಈ ಒಂದು ಮಾತನ್ನು ತಿಳಿಸುವಂತನಾಗಿದ್ದಾನೆ. ಪ್ರಿಯ ದೇವಜನರೇ, ಜಕರ್ಯನು ಬರೆದ ಪ್ರವಾದನೆ ಗ್ರಂಥ 14ನೇ ಅಧ್ಯಾಯ 16ನೇ ವಚನದಲ್ಲಿ ಈ ರೀತಿಯಾಗಿ ವಾಕ್ಯ ತಿಳಿಸುತ್ತೆ. ಎಲ್ಲ ಜನಾಂಗಗಳು ವರ್ಷಕ್ಕೊಮ್ಮೆ ಬಂದು ಯೆರೂಸಲೇಮಿನಲ್ಲಿ ರಾಜ್ಯದ ಕರ್ತನನ್ನು ಆರಾಧಿಸುವರು ಎಂಬುದಾಗಿ. ಹೌದು ಪ್ರಿಯ ದೇವಜನರೇ, ದೇವರ ಶಾಶ್ವತ ವಾಗ್ದಾನಗಳ ಬಗ್ಗೆ ಪ್ರವಾದಿಗಿರ್ತಕ್ಕಂಥ ಯೆರೆಮೀಯನು ಸಹ ಇಲ್ಲಿ ತಿಳಿಸುವಂತನಾಗಿದ್ದಾನೆ. ಯೆರೆಮೀಯನು ಬರೆದ ಪ್ರವಾದನೆ ಗ್ರಂಥ 31ನೇ ಅಧ್ಯಾಯ 35ರಿಂದ 36ನೇ ವಚನಗಳಲ್ಲಿ ನಾವು ನೋಡುವಾಗ, ಆಕಾಶ ಭೂಮಿಯ ನಿಯಮಗಳು ಇರುವವರೆಗೂ ನನ್ನ ಜನರು ನನ್ನ ಮುಂದೆ ನಿಲ್ಲುವರು ಎಂಬುದಾಗಿ. ನೋಡಿದ್ರೆ ಪ್ರಿಯ ದೇವಜನರೇ, ಆಕಾಶ ಭೂಮಿಯ ನಿಯಮಗಳು ಇರುವವರೆಗೂ ನನ್ನ ಜನರು ನನ್ನ ಮುಂದೆ ನಿಲ್ಲುವರು ಎಂಬುದಾಗಿ ಪ್ರವಾದಿಯಾಗಿರ್ತಕ್ಕಂಥ ಯೆರೆಮೀಯನು ಈ ಒಂದು ಮಾತನ್ನು ತಿಳಿಸುವಂತನಾಗಿದ್ದಾನೆ. ಅದೇ ರೀತಿಯಲ್ಲಿ ವಾಕ್ಯಗಳು ನಾವು ನೋಡುವಾಗ ಇಬ್ರಿಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 9ನೇ ವಚನದಲ್ಲಿ, ಆದದರಿಂದ ದೇವರ ಜನರಿಗೆ ಇನ್ನೂ ಒಂದು ವಿಶ್ರಾಂತಿ ದಿನ ಉಳಿದಿದೆ ಎಂಬುದಾಗಿ. ನೋಡಿದ್ರ
ಆದ್ದರಿಂದ ದೇವರ ಜನರಿಗೆ ಇನ್ನೂ ಒಂದು ವಿಶ್ರಾಂತಿ ದಿನ ಉಳಿದಿದೆ ಎಂಬುದಾಗಿ. ಹೌದು ಪ್ರಿಯ ದೇವಜನರೇ, ದೇವ ಜನರಿಗೆ ಇನ್ನೊಂದು ವಿಶ್ರಾಂತಿ ಉಳಿದಿದೆ ಎಂಬುದಾಗಿ. ಈ ಕೊನೆ ಕಾಲದಲ್ಲಿ ನೀವು ಜೀವಿಸ್ತಾ ಇದ್ದೀವಿ ಪ್ರಿಯ ದೇವಜನರೇ. ಸಬ್ಬತ್ತು ಎಂಬುದಾಗಿ ನೋಡುವಾಗ ದೇವರು ಆದಿಯಲ್ಲೇ ಏದೇನ್ ತೋಟದಲ್ಲೇ ತನ್ನ ಮಕ್ಕಳಾಗಿರ್ತಕ್ಕಂಥ ಮೊದಲನೇ ನಮ್ಮ ಪೂರ್ವಿಕರು ತಂದೆ ತಾಯಿಗಳಾಗಿರ್ತಕ್ಕಂಥ ಆದಮ ಹಾವಳಿಗೆ ಆ ಒಂದು ಏದೇನ್ ತೋಟದಲ್ಲೇ ಪರಿಶುದ್ಧವಾದ ಸಬ್ಬತ್ತನ್ನು ದೇವರು ಕೊಟ್ಟಿದ್ದ ಪ್ರಿಯ ದೇವಜನರೇ. ಅಲ್ಲಿಂದ ಪ್ರಾರಂಭಗೊಂಡಂಥ ಪರಿಶುದ್ಧವಾದ ಸಬ್ಬತ್ತು ಈ ಲೋಕ ನ್ಯಾಯ ತೀರ್ಪಿನಗಳವರೆಗೆ ನಡೆಯುವಂಥದ್ದಾಗಿದೆ ಪ್ರಿಯ ದೇವಜನರೇ. ಲೋಕದ ನ್ಯಾಯ ತೀರ್ಪಿನ ಸಮಯದವರೆಗೂ ಸಬ್ಬತ್ತನ್ನು ಪರಿಪಾಲನೆ ಮಾಡಬೇಕಾಗಿದೆ, ಕೈಗೊಳ್ಳಬೇಕಾಗಿದೆ. ಅದನ್ನು ಭಕ್ತಿಪೂರ್ವಕವಾಗಿ ಆ ಪರಿಶುದ್ಧವಾದ ಸಬ್ಬತ್ತನ್ನು ನಾವು ಆರಾಧಿಸಬೇಕಾಗಿದೆ. ಆದರೆ ಯೆಶಾಯನು ಹೇಳುವಂತನಾಗಿದೆ, ಕೆಲವರು ನೇಮ ನಿಷ್ಠೆಗಳ ಪ್ರಕಾರ ಒಂದು ಸಬ್ಬತ್ತನ್ನು ಕೈಗೊಳ್ಳುತ್ತಿದ್ದರು ಎಂಬುದಾಗಿ. ಆದರೆ ದೇವಜನರೇ, ಈ ಲೋಕದಲ್ಲಿ ದೇವರು ಕೊಟ್ಟಂಥ ದಶಾಜ್ಞೆಗಳ ಪ್ರಕಾರದಲ್ಲಿ ನಾವು ನಡೆಯುವಾಗ ಸಬ್ಬತ್ತೇ ಅಂತಲ್ಲ, 10 ಆಜ್ಞೆಗಳಲ್ಲಿ ಎಲ್ಲ ಆಜ್ಞೆಗಳನ್ನು ನಾವು ಕೈಗೊಳ್ಳಬೇಕಾಗಿದೆ. ಒಂದು ಆಜ್ಞೆಗಳನ್ನು ನಾವು ಮೀರುವುದಾದರೆ ಆತನ ರಾಜ್ಯ ನೋಡೋದಕ್ಕೆ ಆಗೋದಿಲ್ಲ. 10 ಆಜ್ಞೆಗಳು ಸಹ ಬಹಳ ಪ್ರಾಮುಖ್ಯವಾಗಿದೆ ಪ್ರಿಯ ದೇವಜನರೇ. ಹಾಗಾಗಿ ಪ್ರವಾದಿಯಾಗಿರ್ತಕ್ಕಂಥ ಯೆಶಾಯನು ಪರಿಶುದ್ಧವಾದ ಸಬ್ಬತ್ತಿನ ಕುರಿತು ಆತನು ಮಾತಾಡುವಂತನಾಗಿದೆ. ಹೊಸ ಆಕಾಶ ಹೊಸ ಭೂಮಿ ಎಂಬುದಾಗಿ. ಆ ಒಂದು ಹೊಸ ಆಕಾಶ ಹೊಸ ಭೂಮಿಯಲ್ಲಿ ಪ್ರತಿಯೊಬ್ಬ ನೀತಿವಂತ ಮನುಷ್ಯನು ಇರುವಂತನಾಗಿದ್ದಾನೆ. ನೀತಿವಂತ ಮನುಷ್ಯ ಯಾರೆಂಬುದಾಗಿ ನೋಡುವಾಗ ಯೇಸು ಸ್ವಾಮಿ ಗುಣ ಲಕ್ಷಣಗಳು ಆತನ ವಾಕ್ಯದ ಅನುಸಾರವಾಗಿ ಆತನು ಕೊಟ್ಟಂಥ ದಶಾಜ್ಞೆಗಳ ಅನುಸಾರವಾಗಿ ಕೈಗೊಳ್ಳುವ ಪ್ರತಿಯೊಬ್ಬ ನೀತಿವಂತನು ಆ ಒಂದು ಪರಿಶುದ್ಧವಾದ ಪಟ್ಟಣದಲ್ಲಿ ಇರುವಂತನಾಗಿದ್ದಾನೆ ಪ್ರಿಯ ದೇವಜನರೇ. ಆ ಪರಿಶುದ್ಧವಾದ ಪಟ್ಟಣದಲ್ಲಿ ಅವನು ಶಾಶ್ವತವಾಗಿ ಆ ಪವಿತ್ರವಾದ ಸಬ್ಬತ್ತನ್ನು ಆತನು ಕೈಗೊಳ್ಳುವಂತನಾಗಿದ್ದಾನೆ. ಆ ಭಾಗ್ಯ ನನಗೂ ನಿಮಗೂ ಕೊಡಬೇಕೆಂಬುದಾಗಿ, ಸಿಗಬೇಕೆಂಬುದಾಗಿ ಕರ್ತನಾದ ದೇವರು ತನ್ನೊಬ್ಬನೇ ತಂದೆಯಾದ ದೇವರು ತನ್ನೊಬ್ಬನೇ ಮಗನಾಗಿರ್ತಕ್ಕಂಥ ಯೇಸು ಸ್ವಾಮಿಯನ್ನು ಲೋಕಕ್ಕೆ ಕಳಿಸಿದಿಲ್ಲ ಪ್ರಿಯ ದೇವಜನರೇ. ಆತನ ಪರಿಶುದ್ಧವಾದ ಪ್ರಾಣದಿಂದ, ಆತನ ಪರಿಶುದ್ಧವಾದ ರಕ್ತದಿಂದ ಪ್ರತಿಯೊಬ್ಬ ಮಾನವನ ಪಾಪಗಳು ದೇವರು ಕ್ಷಮಿಸಲ್ಪಟ್ಟನು. ಆತನ ಪರಿಶುದ್ಧವಾದ ರಕ್ತದಿಂದ ನಮ್ಮ ಎಲ್ಲ ಗಾಯ ಬಾಸುಂಡೆಗಳು ಗುಣವಾದವು ಪ್ರಿಯ ದೇವಜನರೇ. ಆತನ ಪರಿಶುದ್ಧವಾದ ಬಾಸುಂಡೆಗಳಿಂದ ನಾವೆಲ್ಲರೂ ಗುಣಮುಖರಾಗಿದ್ದೀವಿ. ದೇವರು ತನ್ನ ಶಿಷ್ಯರಿಗೆ ಹೇಳಿಕೊಟ್ಟಂಥ ಪವಿತ್ರವಾದ ವಾಕ್ಯ ಹಲವಾರು ಕಡೆ ಸಾರಲ್ಪಟ್ಟಿದೆ ಪ್ರಿಯ ದೇವಜನರೇ. ಆ ಪರಿಶುದ್ಧವಾದ ವಾಕ್ಯ ಕೈಕೊಂಡಿರ್ತಕ್ಕಂಥ ನಾವುಗಳು ವಾಕ್ಯದ ಅನುಸಾರವಾಗಿ ದೇವರಿಗೆ ಭಕ್ತಿಪೂರ್ವಕವಾಗಿ ನಡೆಯುವಂತರಾಗಿರಬೇಕೆಂಬುದಾಗಿ, ಪರಿಶುದ್ಧವಾದ ಸಬ್ಬತ್ತು ಪ್ರಾಮುಖ್ಯತೆ ತಿಳ್ಕೊಳ್ಬೇಕೆಂಬುದಾಗಿ ದೇವರಿಗೆ ಕೊನೆ ಕಾಲದಲ್ಲಿ ಆಶಿಸುವಂತನಾಗಿದ್ದೀನಿ ಪ್ರಿಯ ದೇವಜನರೇ. ಪ್ರವಾದಿಯಾಗಿರ್ತಕ್ಕಂಥ ಯೆಶಾಯನು ಬ್ಯಾಬಿಲೋನ್ ದೇಶದಿಂದ ಬಂದಿರತಕ್ಕಂಥ ಇಸ್ರಾಯೇಲ್ ಜನರಿಗೆ ಈ ಒಂದು ವಾಕ್ಯವನ್ನು, ಈ ಒಂದು ಮಾತನ್ನು ತಿಳಿಸುವಂತನಾಗಿದ್ದಾನೆ. ಅವರು ಸೊಲೊಮೋನನು ಕಟ್ಟಿರ್ತಕ್ಕಂಥ ದೇವಾಲಯದಲ್ಲಿ ಆ ಪರಿಶುದ್ಧತೆ, ಆ ಸಮಾಧಾನ, ಆ ಪವಿತ್ರತೆ ಅವರು ಕಾಣಲಿಲ್ಲ. ಆದರೆ ಯೆಶಾಯನು ಹೇಳುವಂತನಾಗಿದ್ದಾನೆ, ಈ ಲೋಕದಲ್ಲಿ ಪರಿಶುದ್ಧವಾದ ಸಬ್ಬತ್ತು ಪ್ರಾಮುಖ್ಯ, ಆದರೆ ಶಾಶ್ವತವಾದಂಥ ರಾಜ್ಯದಲ್ಲಿ ನಾವು ಶಾಶ್ವತವಾಗಿ ಕಲಕಾಲಕ್ಕೂ ಹೊಸ ಆಕಾಶ ಹೊಸ ಭೂಮಿಯಲ್ಲಿ ನಿತ್ಯ ನಿರಂತರಕ್ಕೂ ನಾವು ಆತನನ್ನು ಘನಪಡಿಸ್ತೀವಿ, ಆತನ ಆರಾಧಿಸ್ತೀವಿ ಎಂಬುದಾಗಿ ಮುಂಬರುವ ದಿನಮಾನಗಳ ಮುಂದಿನ ಪ್ರವಾದನೆಯನ್ನು ಪ್ರವಾದಿಯಾಗಿರ್ತಕ್ಕಂಥ ಯೆಶಾಯನು ನುಡಿದಿದ್ದನ್ನು ನಾವು ಈ ಒಂದು ವಾಕ್ಯದಲ್ಲಿ ನೋಡುವಂತರಾಗಿದ್ದೀವಿ ಪ್ರಿಯ ದೇವಜನರೇ. ಹೌದು, ದೇವರು ಹೇಳಿರ್ತಕ್ಕಂಥ ಒಂದು ಮಾತಾದರೂ ಸಹ ವ್ಯರ್ಥ ಆಗಿ ಹೋಗೋದಿಲ್ಲ ಪ್ರಿಯ ದೇವಜನರೇ. ದೇವರ ವಾಕ್ಯ ಹೇಳುತ್ತೆ, ಭೂಮಿ ಆಕಾಶಗಳು ಅಳಿದ್ರೆ ಅಳಿದು ಹೋಗುತ್ತೆ, ಆದರೆ ಯೆಹೋವನ ಬಾಯಿಂದ ಬಂದಿರತಕ್ಕಂಥ ಒಂದು ಮಾತಾದರೂ ಸಹ ಸುಳ್ಳಾಗೋದಿಲ್ಲ ಪ್ರಿಯ ದೇವಜನರೇ. ಅದು ಖಚಿತವಾಗಿರುವಂಥದ್ದಾಗಿದೆ.
ದೇವರು ಅತಿ ಶೀಘ್ರವಾಗಿ ಬರುವಂತನಾಗಿದ್ದಾನೆ. ಆತನ ರಾಜ್ಯದಲ್ಲಿ ಆತನ ಪವಿತ್ರ ಸಿಂಹ